ಮದ್ವಿ ಮಾಡಂಗ ಕಾಣವಲ್ಲ. ಹೆಂಗೂ ನಮ್ಮ ರಾಮ್ ಕುಂಡಾಡಿ ಹೇಳನಲ್ರಿ, ಮನ್ಮಥನ ಮದ್ವೆ ಆಗು ನಿನ್ನ ಭಾಳ ಒಳ್ಳೇದಾಕೈತಿ ಅಂತ. ಆತ್ರಿ ಅವನ್ನ ಮದ್ವೆ ಆಗಿ ನನ್ನ ಜೀವನಾನ ಪೂರ್ತಿ ಸೆಟ್ಲ್ ಮಾಡ್ಕೊಂಡ್ಬಿಡ್ತೀನಿ ರೀ ಅವನ. ಹೆಂಗೂ ಹೇಳನಲ್ಲ, ನಮ್ಮ ಅಪ್ಪನ ಬಗ್ಗೆ ತಡ್ಕೊಂಡು ಸಾಕಾತ್ರಿ. ನನ್ನ ಮಗ ಅಂತೂ ಒಟ್ಟ ನನ್ನ ಮದ್ವೆ ಮಾಡೋಂಗಿಲ್ಲ. ವಯಸ್ಸಿಗೆ ಒಂದ ಮಗಳನ್ನ ಖಬರಿಲ್ರಿ. ಅದಕ್ಕೆ ಹೇಳ್ತಾರ್ರಿ ಹಿರಿಯರು, ಹುಳಿ ಉಪ್ಪ ಖಾರ ಜಾಸ್ತಿ ತಿನ್ನಬಾರ್ದಂತ. ಆದ್ರ ಇದನ್ನ ದಾಟಿ 16ಕ್ಕೆ ಬಿದ್ರೆ ಸಾಕ್ರಿ ಇವ್ ನವನ ಏನ್ ತಿನ್ಲಿ ಏನು ಬಿಡ್ಲಿ ಅಂತೈತ್ರಿ ಇವ್ ನವನ. ಬಲ್ರಿ ಇವತ್ ನಮ್ಮಪ್ಪ ಮುಂದೆ ನಿಂದ್ರಿಸಿ ಕೇಳ ಬಿಡ್ತೀನಿ. ಮಗಳ ಅದು ನಿಂದ್ರಿಸಿ ಕೇಳೋದ. ಏಪ್ಪ ನಿನಗೊಂದು ಸ್ವಲ್ಪ ಬುದ್ಧಿ ಗಿದ್ದಿ ಅನ್ನೋದು ಐತಿಲ್ಲ. ಎಷ್ಟು ಸಲ ಹೇಳ್ಬೇಕು ನೀ ನನ್ನ ಮದ್ವಿ ಮಾಡು ಅಂತ ಹೇಳಿ. ಏನಿ ಮೌನ ಏನು ಮದುವೆ ಅಂತ ಸಾಯಕೊತ್ತೇವ ನೀ ಮೌನ. ಸ್ವಲ್ಪ ದಿನ ತಡ್ಕೋ. ಎಷ್ಟು ದಿನ ಅಂತ ತಡ್ಕೊಲಿ? ಈ ತಂಡ್ಯಾಗ ತಡ್ಕೊಂಡು ಒಂದು ನಮೂನೆ ಆಗಾಕತ್ತೈತಪ್ಪ. ಏನಿ ಮೌನ ಏನು ಅವಸರಿಗೆ ಹೇಳಿದಿ ಬೇ ಮಗಳ? ನಾನು ನಿನ್ನ ಮದ್ವಿ ವಿಚಾರನ ಮಾಡಕತ್ತೀನಿ. ಬರೀ ನೀ ವಿಚಾರ ಮಾಡ್ಕೊಂತ ಇಲ್ಲ ಕುಂದ್ರ ನಾನು ನಾಳೆ ಬೆಳಗ್ಗೆ ಆತ ಒಂದು ಬಿಳಿ ಸೀರೆ ಉಟ್ಕೊಂಡು ದೇವಸ್ಥಾನ ಮುಂದೆ ಜಪ ಮಾಡ್ಕೊಂತ ಕುಂತಿರ್ತೀನಿ. ಅಲ್ಲಲ್ಲೇ ನಿನ್ನ ಕುಣಿಯಾಗಿಟ್ಟು ಕುಣ್ಕೋತ ಬರಲಿ ನನ್ನ ಶೆಟ್ಟಿಲಿ. ನಿನಗೆ ಸ್ವಲ್ಪ ಬುದ್ಧಿ ಅನ್ನೋದು ಐತಿಲ್ಲ. ನನ್ನ ವಾರ್ಗಿ ಗೆಳತಿಯರ ಮದುವೆ ಆಗಿ ಎರಡೆರಡು ಹಾಡ್ದು 3ನೇದಕ್ಕೆ ಚಾಲು ಮಾಡ್ಯಾರಪ್ಪ. ಸ್ವಲ್ಪ ಅವ್ರದ್ದು ನೋಡ್ಯಾರ ಅರ್ಥ ಮಾಡ್ಕೊಲೇ ನಿಮ್ಮ ಮೌನ. ಅರ್ಥ ಆಗತ್ತವ್ವ ಮಗಳ, ಅರ್ಥ ಆಗತ್ತ. ನೀನ್ ಯಾಕ ಜಪ ಮಾಡ್ತೇವ್ವ ಮಗಳ? ಈ ನಿನ್ನ ಜಪದಂತ ಮಾತಿಗೆ ತಪಾಸಾಗಿ ಬರ್ತಾನವ್ವ ಮಗಳ. ನಿನ್ನ ಕೊರಳಿಗೆ 3 ಗಂಟೆ ಹಾಕುವ ಮಾರಯ್ಯ ಗೋರ್ ನೋಡಪ್ಪ. ನೀನು ನನಗ ಮಾರಯ್ಯ ಗಿರಯ್ಯ ಅನ್ನಕ್ ಹೋಗ್ಬೇಡ. ನನಗ್ ಗೊತ್ತಾತ ನನ್ನ ಮದ್ವೆ ಆಗೋ ಗಂಡಿ ಕರ್ನಾಟಕದಾಗ ಇನ್ನು ಹುಟ್ಟೇ ಇಲ್ಲ ಅಂತ ಹೇಳಿ. ಆತ್ ಬಿಡು, ನನ್ನ ಮನಸ್ಸಿಗೆ ಯಾವ ಬರ್ತಾನ ಅವನ ಜೊತೆಗೆ ಹಾರಾಡ್ಕೊಂತ ಹೋಗ್ತೀನಂತ. ಏನಿ ಮೌನ, ನಾನು ನಿಮ್ಮ ಅಪ್ಪ ಬೇ ಮಗಳ. ಹೌದು, ನನಗೂ ನಿನ್ನ ಮೇಲೆ ಕಾಳಜಿ ಐತಿ. ಹೌದು, ನಿನ್ನ ಮದುವೆ ಮಾಡಿಕೊಳ್ಳುವ ಗಂಡ ಈ ಕರ್ನಾಟಕದಾಗ ಹುಟ್ಟಿಲ್ಲ ಅಂದ ಮೇಲೆ ಹೆಂಗವ್ವ ಮಗಳ ಈ ನಿಮ್ಮ ಅಪ್ಪನ ಗತಿ? ಹೌದಪ್ಪ, ನನ್ನ ಮದುವೆ ಆಗೋ ಗಂಡಿ ಕರ್ನಾಟಕದಾಗ ಹುಟ್ಟಿಲ್ಲ. ಯಾಕಂದ್ರ ಕರ್ನಾಟಕದಾಗ ನೀರು ತಮಿಳ್ನಾಡಿಗೆ ಹೆಂಗ ಹರ್ಕೊಂಡು ಹೋಗ್ತೈತೋ ನಾನು ತಮಿಳ್ನಾಡಿಗೆ ಹಂಗ ಹರ್ಕೊಂಡು ಹೋಗ್ಬಿಡ್ತೀನಿ. ಯವ್ವ ಮಗಳ, ಹಂಗೇನಾರ ಮಾಡಿಯವ್ವ ಮಗಳ. ನೀನ್ ಇರೈಕೊಬ್ಬ ನನ್ನ ಮಗಳು, ನೀನ ಗಂಗಾದೇವಿ ಎರ್ಕೊಂಡ್ ಹೋಗ್ಬಿಟ್ರ ಹೆಂಗವ್ವ ಮಗಳ? ಎಚ್ಚುಟು ಓ ಸಿನಿಮಾ ನೋಡಿ ಇಲ್ಲ, ಅದ್ರಾಗ ಬೊಡ್ದಾಟ ಆಗಿ ನಂತರ 2 ಜಾಗ ಕಳ್ಕೊಂಡೆವ್ವ ಮಗಳ, 2 ಜಾಗ ಕಳ್ಕೊಂಡಿ. ನಿನ್ನ ಗತಿ ಶಿವನ ಗತಿ. ನಾ ಏನಿಲ್ಲ, ಹೋಗಕ್ಕೆ ಅಂದ್ರೆ ಹೋಗಕ್ಕೆ ಮಾಡ್ಕೊಳಕ್ಕೆ ಬೇಡವ್ವ. ಪಕ್ಷಿ ನುಡದಾದಣ್ಣ ಬಲಗಡೆ ಕರ್ನಾಟಕಕ್ಕೆ ತಮಿಳುನಾಡಿಗೆ ಕಾದಾಟ ನಡೆದೈತ, ಅನಾಹುತ ಬಳ ನಡೆದೈತ, ಲಕ್ಷಣ ಬಾಳ ಆಗತಿ. ಸಾರಿ ಸಾರಿ ಹೇಳ್ತಾನಾರಿ ಮುಂದೆ ನಾ ಹೇಳುವುದು ಸುಳ್ಳಾಗುವುದಿಲ್ಲ, ಕಿವಿಗೊಟ್ಟು ಕೇಳರಿ. ಬಾರವ್ವ ಮಗಳ ಬಾ. ಯಾಕ ಇವತ್ತಿನಿಂದ ಇದ್ದದ್ದು ಇಲ್ಲದ್ದು ಎಲ್ಲ ಕೇಳ್ಬಿಡೋಣ. ಅವನ ಏನ್ ಕೇಳ್ತಪ್ಪ ನಮ್ಮಪ್ಪ ರಾಜಕುಮಾರ, ಏನ್ ಕೇಳ್ತೀನಿ ಬೇ ಮಗಳ, ನಿನ್ನ ಜಾತಕ ಕೇಳೋಣ ಬಾರ್ಬೇ ಈ ಬುಡ್ಬುಡಿಕಿ ತಾಕ. ಯಾಕಂದ್ರ ಅವರು ಇದ್ದಿದ್ದಂಗ ಹೇಳ್ತಾರ. ಅದು ಅಲ್ಲದೆ ಬೆಳತನ ಸುಡುಗಾಡಿನಾಗ ತಪಸ್ ಮಾಡಿ ಬಂದಿರ್ತಾರವ್ವ ಮಗಳ, ತಪಸ್. ಏನ್ ಕೇಳ್ತಿ? ಆಗ್ಲೇ ನಾನು ನಿನ್ನೆ ಬಂದಿದ್ನಲ್ಲ ರಾಮ್ ಕುಂಡಾಡಿ ಅಂತ, ನಂದು ಎಲ್ಲ ಮುಗಿಸ್ಕೊಂಡು ಬಂದಿನಿ. ಜಾತಕ ಎಲ್ಲ ಕೇಳ ಬಂದಿನಿ ನಾನು. ಏನಿ ಮೌನ ನೋಡು ಮಗಳ, ಅವ್ರು ಹೇಳೋದಕ್ಕೂ ಇವ್ರು ಹೇಳೋದಕ್ಕೂ ಬಾಳ ಬಾಳ ಫರ್ಕ್ ಆಗತ್ತ. ಏನಪ್ಪ ಬುಡ್ಬುಡಿಕೆ, ನನ್ನ ಮಗಳದ ಒಂದ್ ಸ್ವಲ್ಪ ಹೇಳ್ತೇನಪ್ಪ ಭವಿಷ್ಯನ. ನೋಡ್ರಿ ಯಜಮಾನ್ರ, ನಿಮ್ಮ ಮಗಳ ಭವಿಷ್ಯ ಹೇಳಬೇಕಾದ್ರ ಒಂದು ಮಾಡನ್ರಿ ನಿಮ್ಮ ಮಗಳಿಗೆ. ಮುಂದೆ ಮಾಡೋದು ಗಾಬರಿ ಆಗಬೇಡ್ರಿ, ನಿಮ್ಮ ಕೈ ಮುಂದೆ ಮಾಡ್ರಿ ಅಂದೆ. ಹಂಗ ಬಾರಲೇ ಮಗನ ದಾರಿಗೆ. ಯವ್ವ ಮಗಳ ಮುಂದಕ್ಕೆ ಮಾಡವ್ವ. ಏನು ಅಯ್ಯೋ ನೀ ಮೌನ ತಗೋರಿ. ಇಲ್ಲಿ ನೋಡ್ರಿ, ನೀವು ಚಂದ ಸ್ವಚ್ಛಾಗಿ ಅಚ್ಚ ಕನ್ನಡದಾಗ ಅವನಿಗೆ ಕಿವಿಯಾಗಿ ಬೀಳ್ಬೇಕು ನೋಡ್ರಿ. ಹಂಗೆ ಹೇಳ್ರಿ ಆ ಮಗನಿಗೆ. ಹೌದು ತಿಳಿಬೇಕು ನನಗೆ. ನೀವೇನು ಬಗಲಾಗಿ ಹಿಡ್ಕೊಳತ್ತಲ್ಲ.
ಅವಂದ್ ಹಿಡ್ಕೊಳದ ಒಂದು ಬರೀ ಬಗಲಾಗ ಒಂದು ಸುಮಾರು ಬೇ ಮಗಳ ಬಾ 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 ಏನು ಮೆತ್ತಗದವು ಮಾರಾಯ. ಭಾಳ ತೆಗಿತ್ ನಾನು ಮುಟ್ಟಿದನ ಕೈ 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 ನೋಡ್ರಿ ಬಾಯಾರ, ನಿಮ್ಮ ಕೈಯಾಗ ಒಂದು ರತಿರೇಖೆ ಹರಿದೈತಿ. ಆ ಶ್ರೀಕೃಷ್ಣನ ಅವತಾರದಾಗ ನಿಮಗಾಗಿ ನಿಮ್ಮಿಂದ ಇಬ್ರು ಹುಡುಗರು ಗಂಟು ಬಿದ್ದಾರ. ಇಬ್ಬರೊಳಗೆ ನೀವು ಯಾರನ್ನ ಮದುವೆ ಮಾಡ್ಕೋಬೇಕಂತ ನಿಮ್ಮ ಮನಸ್ನ್ಯಾಗ ಗಡಬಡ ನಡೆದೈತಿ, ಗಡಬಡ ನಡೆದೈತಿ. ಏ ಬುಡ್ಬುಡಿಕ್ಯ ಕಾರ್ಯ ಹೇಳ್ತಾನಂದ್ರ ಇನ್ನಷ್ಟು ನನ್ನ ಮಗಳ ತಲೆ ಕೆಡ್ಸಾಕ ಇಬ್ರು ಗಂಟು ಬಿದ್ದಾರ ಅಂತ ಬೊಗಳಕತ್ತೀಯಲ್ಲ, ಬಾಯಿ ಸಿಕ್ಕಂಗ್ ಬೊಗಳಕತ್ತೀಯಲ್ಲಪ್ಪ ಮಗನ. ಇವತ್ತೇನು ಸುಡುಗಾಡಿನ್ಯಾಗ ಮಲ್ಕೊಂಡೆ ಇಲ್ಲ ನಮ್ಮ ತಿಪ್ಪ್ಯಾಗ ಮಲ್ಕೊಂಡು ಬಂದ್ಯಪ್ಪ ಮಗನ. ಯಪ್ಪ ಅವ ಹೇಳುದೆಲ್ಲ ಕರೆಕ್ಟ್ ಐತಿ, ನೀ ಸುಮ್ಮನೆ ನೀ ಬಾಯ್ ಕಡೆ ಬಾ. ಮುಂದೆ ಏನಂತ ಹೇಳ್ರಿ ನೀವು, ಕರೆಕ್ಟ್ ಐತಿ ನೀವು ಹೇಳೋದು. ನೋಡ್ರಿ ಬಾಯಾರ, ನಿಮ್ಮ ಮುಂದಿನ ಜಾತಕ ಹೇಳೋದು ಭಾಳ ಅಂದ್ರ ಭಾಳ ಬಿಗಿ ಬಂದೈತಿ. ಅದಕ್ಕ ಅವ್ರಿಬ್ರು ಹೆಸರು ಹೇಳ್ರಿ. ಲೇ ಬುಡ್ಬುಡಿಕ್ಯ, ನನ್ನ ಮಗಳು ಅಪ್ಪಟ ಬಂಗಾರಪ್ಪ. ಬುಡ್ಬುಡಿಕ್ಯ ಯಾರನ್ನು ಕಣ್ಣೆತ್ತಿ ನೋಡೇ ಇಲ್ಲ, ಯಾಕ ಸುಮ್ಮನೆ ಗೋಳು ಹೋಕ್ಯಂತಿ? ಅಲ್ಲ ಇಲ್ಲದ ಹೆಸರು ಯಾಕೆ ಹೇಳ್ಬೇಕೀಕಿ ನನ್ನ ಮಗಳು ಅಂತೀನಿ. ನೀ ಸ್ವಲ್ಪ ಗಪ್ಪಿರಾಕ ಎಟ್ರ ತಗೋತಿ ಅದರ ಹೇಳಿಲ್ಲ, ಕುಣಿಯಾಗಿಟ್ಟು ಕುಣ್ಕೋತ ಬರ್ತೀನಿ ನೋಡ್ರಿ. ಒಬ್ಬರ ಹೆಸರ ಮನ್ಮಥ ಅಂತ, ಇನ್ನೊಬ್ಬನ ಹೆಸರ ಕೃಷ್ಣ ಅಂತ. ನೋಡ್ರಿ, ಮನ್ಮಥನಿಗೆ ಮಹಾ ರೋಗ ಐತಿ, ಕೃಷ್ಣನಿಗೆ ರಾಜ ಯೋಗ ಐತಿ. ನೀವು ಕೃಷ್ಣನ ಮದುವೆ ಆದ್ರ ಪುಣ್ಯ ಫಲ ಅದ ನೋಡ್ರಿ. ಅಲ್ಲ ಮೊನ್ನೆ ರಾಮ್ ಕೊಂಡ ನೋಡಿದ್ರ ಮನ್ಮಥನ ಮದುವೆ ಆಗು ನಿನ್ನ ಜೀವನ ಉದ್ಧಾರ ಆಗತ್ತ ಅಂದ. ಇವತ್ತು ಇವ ನೋಡಿದ್ರ ಕೃಷ್ಣನ ಮದುವೆ ಆಗನತ್ತಾರಲ್ಲ, ಅವ್ನ್ ನಂಬೇಕೋ ಇವ್ರನ್ನ ನಂಬೇಕೋ ಗೊತ್ತಾಗೋಲ್ದಲ್ಲ. ಯವ್ವ ಮಗಳ, ಇದ್ರಾಗ ಏನ ಗದ್ಲ ನಡೆದೈತೆ ಅವ್ವ, ಗದ್ಲ ನಡೆದೈತೆ. ನೀ ಯಾವಾಗ ನೋಡಿದ್ರು ಬರೇ ಅನುಮಾನ ಹುಟ್ಟು ಮುಂದೆ ಅನುಮಾನದಾಗೇನ ಹುಟ್ಟಿ ಎಣ್ಣಿ ಮತ್ತ. ನೋಡ್ರಿ ಯಜಮಾನ್ರ, ನೋಡು ಮಗಳ, ಇವನ್ನ ನೋಡಿದ್ರ ಬುಡ್ಬುಡಿಕಿ ಹಂಗ ಕಾಣಿಸವಲ್ಲ. ಏನು ಮತ್ತ ಬಾಂಡೆ ಮಾರೋರಂಗ ಕಾಣಕತ್ತಾನೆ ನಿನ್ನ ಕಣ್ಣಿಗೆ. ನೋಡ್ರಿ ಯಜಮಾನ್ರ, ನಾವು ಹೊಟ್ಟೆ ಪಾಡಿಗಾಗಿ ಬೆಳತನ ಸುಡುಗಾಡಕ್ಕಾದು ಸತ್ಯದಿಂದ ತಪಸ್ಸು ಪಡೆದು ಸತ್ಯನ ಹೇಳೋ ಜನರಿ ನಾವು. ಯಾಕೆ ನಮ್ಮ ಮೇಲೆ ಅನುಮಾನ ಪಟ್ಟು ಹೊಟ್ಟಿ ಮೇಲೆ ಬಂಡಿ ಹೇಳ್ತೀರಿ ಸತ್ಯಪ್ಪನವರ? ಬಲೇ ಮಗನ, ಈಗ ಗೊತ್ತಾತಲೇ ನಿನ್ನ ಗತ್ತು. ಎಲ್ಲೈತಲೇ ನನ್ನ ಮಗಳ ಮಾಡಿಕೊಳ್ಳುವ ಕಿಮತ್ತ. ಈ ಬುಡ್ಬುಡಿಕೆ ವೇಷ ಹಾಕೊಂಡು ಬಂದು ನನ್ನ ಯಾಮಾರಿಸಿ ಅಂದು ಮಾಲೆ ಬಂತಲೇ ಮಗನ ನಿನಗ ಆಪತ್ತ. ತಂದಿ ಮುಂದ ಸುಡುಗಾಡಿ ಕಾದೀನಿ ಅಂತ ಹೇಳಿ ಓದಿಯಲ್ಲಪ್ಪ ಮಗನ ನನ್ನ ಕೈಯಾಗ ಸತ್ತ. ಹೆಂಗ್ ತಿಳ್ಕೊಂಡೆಪ್ಪ ಮಾವ ನನ್ನ ಗಮ್ಮತ್ತು ಐತಿ. ನನಗೂ ನಿನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟೋ ತಾಕತ್ತು. ಆ ಮನ್ಮಥನು ಹಿಂಗ ರಾಮ ಕುಂಡಾಡಿ ವೇಷ ಧರಿಸಿ ಹಾಕಿದ್ನ ನನಗ ಷರತ್ತು. ಅದಕ್ಕ ನನ್ನ ವೇಷದ ಸೂರ್ತನ ತೋರ್ಸಕ್ ಬಂದಿ ನೋಡಪ್ಪ ನಾ ಇವತ್ತು. ಅನ್ಕೊಂಡೆ ಈ ಸತ್ಯಪ್ಪನವರು ಅಂದುಕೊಂಡಲ್ಲೇ ತಿಳ್ಕೊಂಡೆ. ಹೆಂಗೈತಲೇ ನನ್ನ ಬಂದೋಬಸ್ತ್ ಗೂಟ. ನಮ್ಮ ಅಪ್ಪಂದ ಬಂದೋಬಸ್ತ್ ಗೂಟ ಬಡ್ಕೋಯಪ್ಪ ನೀ ಇವತ್ತ. ಅವ ಆಡ್ನಾಡಿ ನೀ ಮೂರು ಬಿಟ್ಟವ, ನನ್ನ ಬಾಬತ್ತ ನಿಮಗೆ ಹೆಂಗ್ ಗೊತ್ತಾಗಬೇಕ? ನೋಡ್ರತಿ, ನೀ ಮಾತು ಕೊಟ್ಟಾಗ್ಲಿಂದ ನಾವು ಹಿಂಗ ಬುಡುಬುಡಿಕೆರಿ ಆಗ್ತೀವಿ. ಏನ್ ಮಾಡೋದು ಹೇಳಿ ನಿನ್ನ ಸಲುವಾಗಿ? ಲೇ ಮಗನ ಕೌಚ್ಗ, ಸೋಟ್ಲ ಬಿಟ್ರ ಬುಡುಕೋ ಕೈ ಹಾಕೋ ಮಗ ಅದೀನಿ. ಸುಮ್ಮನ ನನ್ನ ಮಗಳ ಸವಾಸ ಬಿಟ್ರ ಒಳ್ಳೇದಕ್ಕೈತಿ. ಇಲ್ಲಂದ್ರ ಮಗನ ನಮ್ಮ ಮನಿ ಎಮ್ಮಿ ಕಸ ಬಳಿಯ ಕಚ್ಚೇನು ಹುಷಾರ್. ಯಪ್ಪ ಅವ ನೋಡಲ್ಲ, ಅವ ಹೆಂಗ ಹಣಕ್ಕೆ ಹಾಕಿ ಸನ್ನೆ ಮಾಡಿ ಕಣ್ಣು ಹೊಡಾಕತ್ತನ್ನ. ಲೇ ಮಗನ ಕೌಚ್ಗ, ಅಲ್ರಿ, ನಾನಿನ್ನೂ ನಿಮಗ ಏನೂ ಮಾಡೇ ಇಲ್ಲ. ಆಗಲೇ ಮಾಡಾಕತ್ಯಾನ ಅಂತೀರಲ್ಲ, ಹಿಂಗೆ ಹೇಳಿದ ಹೆಂಗಾತು ನನ್ನ ಜೀವ? ಯಪ್ಪ ನೋಡಲ್ಲಿ ಕಣ್ಣು ಹೊಡೆದು ಸನ್ನೆ ಮಾಡಿ ಕರೆಯಕತ್ತಾನ. ಯಾಕಲೇ ಮಗನ ಮಂಗ್ಯನಂತ ಮುಸುಡ್ಯಾವನ ಕಡಿದ್ಯಾ ಹೊರಂಬಗನ ಕುಂಡ್ಯಾಗುಳ ದೊಣ ಕಟ್ಟ ಇದ್ದಂಗ ಇದೀದಿ. ನನ್ನ ಮಗಳ ಕಣ್ಣು ಹೊಡೆಯ ಬೇರೆ ಕಲ್ತಿಯಲ್ಲೇ ಮಗನ. ಯಪ್ಪ ನೋಡವ ಹೆಂಗ ಮಾಡಾಕತ್ತಾನ. ನೀ ಇಟ್ಟು ಜಬರ್ಸ್ರವ ಬಗ್ಗವಲ್ಲ, ನೀ ಏನ್ ಮಾಡಿದ್ರು ಬಗ್ಗಲ್ಲ ಅವ.
ಲೇ ಮಂಗ್ಯಾನಂತ ಮುಸುಡ್ಯಾನ ತುಟಿ ಮ್ಯಾಲೆ 3 ಕೂದ ಮುಡಿಲ್ಲ ನನ್ನ ಮಗಳ ಕೈ ಮಾಡಿ ಕರಿತೀಯನಲೇ ಪಿಂಜರ. ಪಿಂಜರಲ್ಲೂ ಮಾವ ನಿನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟೋ ಸರ್ದಾರ. ಹೌದು, ನನ್ನ ಸೀರೆಯಾಗಿನ ಸರ್ದಾರ, ನಾನು ಇನ್ನ ಮದುವೆ ಆಗ್ತೇನೆ ಬಾರು. ಇದಪ್ಪ ಅರಿಯದ ಹುಡುಗಿ ಉಲ್ಲಾಸ್ ಅಂದ್ರ ಬಾರ ನನ್ನ ರಾಣಿ. ಏ ಮಗನ, ನನ್ನ ಮಗಳ ಅಂದ್ರ ಏನಂತ ತಿಳ್ಕೊಂಡಿ? ಎಂತೆಂಥವ್ರು ಬಂದ್ರ ನಾ ಕೊಟ್ಟಿಲ್ಲ ಅಂತ ಗೌಡ್ರ ಮಾಂತ ಗೌಡ ನಿನ್ನ ಮಗಳು ಕೊಡೋ ಅಂದ್ರ ನಾ ಕೊಟ್ಟಿಲ್ಲ. ನಿನ್ನಂತ ತಡ ಕ್ಲಾಸಿಗೆ ಕೊಡ್ತೀನಿ ಇಲ್ಲೇ ನನ್ನ ಮಗಳ. ಯಪ್ಪ, ಅವನು ಕೊಡೋದಿಲ್ಲ ಇವನು ಕೊಡೋದಿಲ್ಲ ಅಂತ ಅನ್ನಕತ್ತಿ, ಯಾಕೆ ಮತ್ತೆ ಶುರು ಮಾಡ್ಲಿ ನನ್ನ ಲವ್ ಸ್ಟೋರಿ? ಬ್ಯಾಡವ, ಮತ್ತ ನೀ ನಡಿ, ನಾ ಚಾಲು ಮಾಡ್ತೀನಿ. ಶುರು ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ. ಹತ್ತೂರ ಹನುಮಪ್ಪನಂಗಾರ ಮುಟ್ಟುತನ ನಾನಿನ್ನ ಬಿಡುದಿಲ್ಲ. ಕಾಲೇಜ್ ತುಂಬ ಓಡ್ಯಾಡಿ ನತಿದಿ ನನ್ನ ನಿನ್ನ ಗಂಡಂತ. ಮದುವೆಗೆ ಹೊಂಟಿದಿ ಮಂಗಳರ ದಿವಸ ಕರಿಯತಿ ಏನಂತ. ಹೌದಲೆ ಗುಲಾಬಿ ಹೂವ ನನಗೆ ಕೊಟ್ಟೆಲ್ಲ ಮನಗಂಡ ನೋವ.
ಲೇ ನನ್ನ ಕಡು ವೈರಿ ವಿಜಯ್, ನನ್ನ ಶ್ರೀಮಂತಿಕೆಗೆ ಅವಮಾನ ಮಾಡಿದ ದ್ರೋಹಿ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮಗನೇ. ನನ್ನ ಹೋರಾಟದ ಯುದ್ಧದಲ್ಲಿ ನಿನ್ನ ರಕ್ತ ಈ ಭೂಮಿಗೆ ಲೇಪನ ಮಾಡಿ ನಿನ್ನ ತಲೆಯ ಮೇಲಿರುವ 3 ಸಿಂಹಗಳ ಕಾನೂನಿಗೆ ನಾಂದಿಯಾಡದಿದ್ದರೆ ನಾನು ಸೂರಾದಿ ಸೂರರ ಗಂಡ, ರಾಜಾದಿ ರಾಜರ ಪೌತ್ರಮಿಂಡ ಶಂಕರನೇ ಅಲ್ಲ. ಹೀಗೆ ಹೇಗಾದರೂ ನಿನ್ನ ತಂಗಿ ಜ್ಯೋತಿ ನನ್ನ ಪ್ರೀತಿಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಮುಕ್ತ ಪಕ್ಷಿ, ಈ ಪಕ್ಷಿಗೆ ಗಂಡನೆಂದು ಗೂಡು ತೋರಿಸಿ ನನ್ನ ಕುಟಿಲ ಕಾರ್ಯಸ್ಥಾನದ ಕೈ ಚಳಕದಿಂದ ಮುದ್ದಿಸಿ ಮುದ್ದಾಟವಾಡಿ ನಂತರ ಶೀಲವನ್ನುಂಡು ಶೀಲಗೆಟ್ಟ ಸೂಳೆ ಎಂದು ನರಕದ ತೊಟ್ಟಿಗೆ ನುಗ್ಗಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹೀಗೆ ಹೇಗಾದರೂ ಓಹೋ, ನಾನಂದುಕೊಂಡಂತೆ ನನಗಾಗಿ ಸಿಹಿ ಸುಖ ನೀಡಲು ಬರುತ್ತಿದ್ದಾಳೆ ಆ ವಿಜಯನ ಮುದ್ದಿನ ತಂಗಿ ಜ್ಯೋತಿ. ದಾರಿ ಬಿಡಿ ಶಂಕರ್, ದೇವಸ್ಥಾನಕ್ಕೆ ಹೊರಟಿದ್ದೇನೆ. ನಿಲ್ಲು ಜ್ಯೋತಿ. ಜ್ಯೋತಿ, ದೇವಸ್ಥಾನಕ್ಕೆ ಹೋಗುತ್ತಿರುವ ಈ ನನ್ನ ದೇವಿ ಈ ದೇವರಿಗೆ ಪ್ರಸಾದ ನೀಡದೆ ಹಾಗೆ ಹೋಗುವುದೇ? ನಿಮಗೆ ಯಾವಾಗ ನೋಡಿದ್ರೂ ತಮಾಷೆನೇ ಅನಿಸುತ್ತೆ ಅಲ್ವಾ? ನೋಡಿ, ದೇವರಿಗೆ ಹೋಗಬೇಕಾದ್ರೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಹೋಗಬೇಕು. ಅಂದಾಗ ಮಾತ್ರ ಭಕ್ತಿಗೆ ಶ್ರೇಯಸ್ಸು ಸಿಗುತ್ತಂತೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಬಂದ ನಂತರ ನಿಮಗೆ ಪ್ರಸಾದ ಕೊಡ್ತೀನಿ. ದಾರಿ ಬಿಡಿ. ಪತಿಯೇ ದೇವರು ಎಂದು ಕಲ್ಲು ದೇವರಿಗೆ ಪೂಜೆ ಮಾಡುತ್ತೇನೆಂದು ಹೊರಟಿರುವೆಯಲ್ಲ ಜ್ಯೋತಿ, ಎಲ್ಲಿಟ್ಟಿರುವೆ ನಿನ್ನ ಬುದ್ಧಿ? ಭಕ್ತ ಪ್ರಹ್ಲಾದನು ಪ್ರತಿ ಕಲ್ಲು ಗಂಬಗಳಲ್ಲಿ ದೇವರಿದ್ದಾನೆ ಅಂತ ಹೇಳಿದಾಗ ಹಿರಣ್ಯಕಶಪು ತನ್ನ ಗದೆಯನ್ನು ತೆಗೆದುಕೊಂಡು ಆ ಕಂಬಕ್ಕೆ ಹೊಡೆದಾಗ ಉಗ್ರ ನರಸಿಂಹ ಎದ್ದು ಬಂದಿದ್ದು ತಮಗೆ ಗೊತ್ತಿಲ್ವೇ? ಜ್ಯೋತಿ, ಅದು ಆಧುನಿಕ ಕಥೆ, ಇದು ಕಲಿಯುಗ. ಈ ಕಲಿಯುಗದ ಕನ್ಯೆಯರು ಕಲ್ಲು ದೇವರಿಗೆ ಮಾರು ಹೋಗುತ್ತಿದ್ದಾರೆಂದಾಗ ಯಾರೇನು ಮಾಡಲು ಸಾಧ್ಯ? ಆದರೆ ನೀನು ನನ್ನವಳಾಗಬೇಕಾದ ನೀನು ನಾ ಹೇಳಿದಂತೆ ಕೇಳಲೇಬೇಕು. ಸರಿ, ನಿಮ್ಮ ಮನಸ್ಸಿಗೆ ನಾನ್ಯಾಕೆ ನೋವು ಮಾಡಬೇಕು? ಹೇಳಿ, ನಾನೇನ್ ಮಾಡಬೇಕು ಅಂತ. ನನಗೆ ಗೊತ್ತು ಜ್ಯೋತಿ, ನೀನು ನನ್ನ ಪ್ರೇಮದ ಹೂವಿನ ಮಕರಂದವೆಂದು. ಅಲ್ಲಿ ನೋಡೆ, ಆ ಗುಲಾಬಿ ಹೂ ನಿನ್ನ ಬಯಸಿ ನಾಚಿ ಹೇಗೆ ಬಾಗಿ ನಿಂತಿದೆ. ಅದರಂತೆ ನೀನು ನಾಚುತ್ತಾ ಗಿರಿನವಿಲಿನಂತೆ ಗರಿ ಬಿಚ್ಚಿ ಸಂತೋಷದಿಂದ ಹಾಡಬೇಕು ನಿನ್ನ ಕೋಗಿಲೆಯ ಕಂಠದಿಂದ ಪ್ರೇಮಗಾನ. ಅಂದ್ರೇನು ನಿಮ್ಮ ಮಾತಿನ ಅರ್ಥ? ನವಿಲಿನ ಹಾಗೆ ನಾಟ್ಯ ಮಾಡು ಅಂತ ಹೇಳ್ತಾ ಇದ್ರ? ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ. ಪ್ರೇಮ ಲೋಕದಿಂದ ಬಂದ ಪಾಡು
ನಿಮ್ಮ ಇಷ್ಟದಂತೆ ಹಾಡಿಕೊಂಡಲ್ಲ, ಈಗಲಾದರೂ ನಾನು ದೇವಸ್ಥಾನಕ್ಕೆ ಹೋಗಿ ಬರಲ್ಲ? ನಿಲ್ಲು ಜ್ಯೋತಿ, ನಾವು ಯಾವಾಗಲಾದರೂ ಸತಿಪತಿಗಳಾಗಿ ಬಾಳುವವರು ಅಂದಾಗ ನೀನು ಇಂಥ ಸುಂದರವಾಗಿ ಕಂಗೊಳಿಸುತ್ತಿರುವ ನಿನ್ನ ಪ್ರೇಮದ ಅಂಗಳದಲ್ಲಿ ನಿನ್ನ ನೀಲವಾದ ತೋಳುಗಳಿಂದ ಬಿಗಿದಪ್ಪಿ ರಸರಾತ್ರಿಯನ್ನಾಗಿ ಯಾಕೆ ಮಾಡಬಾರದು? ಶಂಕರ್, ಬೇಡ ಶಂಕರ್, ಇದು ತಪ್ಪು. ನೋಡಿ, ನೀವೊಂದು ಕೆಲಸ ಮಾಡಿ, ನಮ್ಮ ಮನೆಗೆ ಬಂದು ನನ್ನ ಜೊತೆ ಮಾತಾಡಿ, ನಿಮ್ಮ ತಂಗಿಯನ್ನ ಇಷ್ಟಪಟ್ಟಿದ್ದೀನಿ, ಮದುವೆ ಮಾಡ್ಕೊಳ್ತೀನಿ, ಒಪ್ಪಿಗೆ ಕೊಡಿ ಅಂತ ಕೇಳಿ. ಆದರೆ ನಾನು ಮಾತ್ರ ಇಂಥ ಮತಹೀನ ಕೆಲಸಕ್ಕೆ ಕೈ ಹಾಕ್ಲಾರೆ. ಅಂದರೆ ನಿನ್ನ ಸಂಗಾತಿಯಾಗುವನ ಮೇಲೆ ನಂಬಿಕೆ ಇಲ್ಲವೇ ಚಿನ್ನ? ನಂಬಿಕೆ ಪ್ರಶ್ನೆ ಎಲ್ಲ ಶಂಕರ್, ಇದು ಒಂದು ಹೆಣ್ಣಿನ ಮಾನದ ಪ್ರಶ್ನೆ. ನಾನೇನಾದ್ರೂ ಈಗ ನಿನ್ನ ಜೊತೆ ಒಪ್ಕೊಂಡ್ರೆ ಈ ಸಮಾಜ ನನಗೆ ಹೇಗೆ ಮಾತಾಡುತ್ತೆ ಗೊತ್ತಾ? ಒಂದು ಸಂಸ್ಕೃತ ಇಲ್ಲದ ಹೆಣ್ಣು, ಕೆಟ್ಟದಾಗಿ ನಡೆದುಕೊಳ್ಳುವ ಪರಪುರುಷನ ಜೊತೆ ಸಂಸ್ಕೃತವಿಲ್ಲದೆ ಮಲಗುವ ಸೂಳೆ ಅನ್ನತ್ತೆ ಈ ಸಮಾಜ. ಅಂದಾಗ ಇಂಥ ಕೆಟ್ಟ ಮಾತುಗಳನ್ನು ಅನಿಸ್ಕೊಂಡು ಈ ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು? ಅದಕ್ಕೆ ದಯವಿಟ್ಟು ನಾನು ಇಂಥ ತಪ್ಪು ದಾರಿ ತುಳಿಯಲಾರೆ. ಈ ಸಮಾಜದ ವೀರಗರ್ತೆಯನ್ನೇ ಕೆಟ್ಟ ನುಡಿಗಳನ್ನ ನಾನು ಆಡಲಾರೆ, ಪಾಲುಗಾರನು ನಾನು ಆಗಲಾರೆ. ಸಮಾಜದ ಗರತಿಯರು ಮಾನ್ಯ ಕಲಾವಿದರಿಗೆ ಭವ್ಯ ಭಾರತ ನಾಡು ಸಮಾಜದ ಗರತಿಯರ ಬೀಡು ಎಂದು ಹೊಗಳಿಸಿಕೊಳ್ಳುವ ಈ ಪುಣ್ಯ ಭರತ ಭೂಮಿಯಲ್ಲಿ ಆದಿಯಿಂದ ಅಂತ್ಯದವರೆಗೆ ಎಷ್ಟು ಜನರಿದ್ದಾರೆ ಈ ಸಮಾಜದ ಗರತಿಯರು? ಗರತಿ ಎಂದು ಗರ್ವದಿಂದ ಗೌರ್ಮೆಂಟ್ ಕಟ್ಟಿಸಿದ ವಿದ್ಯಾಮಂದಿರದಲ್ಲಿ ತನ್ನ ಕಾಲೇಜು ಕುವರರ ತೆಕ್ಕೆಗೆ ಬಿದ್ದು ಕಾಮ ತನ್ನಗೆ ಮಾಡಿಕೊಳ್ಳುವ ಕೆಟ್ಟ ಯುವತಿಯರಿಗೆ ಯಾವ ಶಿಕ್ಷೆ ಕೊಡುತ್ತಾರೆ ಈ ನಿನ್ನ ಹಾಳು ಸಮಾಜದ ಗರತಿಯರು? ಗಂಡುಳ್ಳ ಗರತಿಯರು ತವರ ಮನೆಯಲ್ಲಿ ಮಿಂಡನನ್ನು ಮಾಡಿ ಗಂಡನ ಮನೆಯವರು ಕರೀಲಿಕ್ಕೆ ಅಂತ ಹೋದಾಗ ನನ್ನ ಗೆಳತಿಯನ್ನು ಮಾತಾಡಿಸಿಕೊಂಡು ಬರುತ್ತೇನೆಂದು ಹೇಳಿ ತನ್ನ ಮಿಂಡನೊಡನೆ ಹಪತ್ತು ಇತ್ತಲದಲ್ಲಿ ಬಿದ್ದು ಬರುವ ಬುದ್ಧಿವಂತ ಸೂಳಿಯರಿಗೆ ಯಾವ ಶಿಕ್ಷೆ ಕೊಡುತ್ತಾರೆ ಈ ನಿನ್ನ ಹಾಳು ಸಮಾಜದ ಗರತಿಯರು? ಮನಸ್ಸೊಬ್ಬನಿಗೆ ಮೈಯೊಬ್ಬನಿಗೆ ನೀಡಿ ಅಗ್ನಿ ಸಾಕ್ಷಿಯಾಗಿ ಇನ್ನೊಬ್ಬನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಮತ್ತೊಬ್ಬನೊಂದಿಗೆ ಕದ್ದು ಕಾಮದಾಟ ಆಡುವ ಮಂಗ ಜಾತಿಯ ರಂಡೆಯರಿಗೆ ಯಾವ ಶಿಕ್ಷೆ ಕೊಡುತ್ತಾರೆ ಈ ನಿನ್ನ ದೊಡ್ಡ ಸಮಾಜದ ಗರತಿಯರು? ಇಂಥ ದೊಡ್ಡ ಸಮಾಜದ ಗರತಿಯರ ಗೊಡ್ಡು ಬೆದರಿಕೆಗೆ ಹೆದರಿ ನನ್ನಂತ ಶ್ರೀಮಂತ ಪ್ರೇಮಿಗೆ ಮನಸ್ಸು ಮೈ ನೀಡುವುದರಲ್ಲಿ ತಪ್ಪೇನೂ ಇಲ್ಲ. ಬಾಪ್ರಿಯೇ ನನ್ನ ಬಾವು ಬಂಧನದೊಳಗೆ. ಶಭಾಷ್ ಶ್ರೀಮಂತ್ರಿ, ಶಭಾಷ್ ಈ ನಿಮ್ಮ ಪ್ರೀತಿಗೆ. ಈ ನಿಮ್ಮ ಗೊಳ್ಳ ಪುರಾಣವನ್ನ ಕೇಳುವಷ್ಟು ಮತಿಗಿನ ಹೆಣ್ಣು ನಾನಲ್ಲ. ನೋಡಿ, ನಾನು ಒಳ್ಳೆಯವಳಾಗಿ ಬದುಕಬೇಕು, ದಾರಿ ತಪ್ಪಿ ಮಾತ್ರ ನಾನು ನಡೆಯಲಾರೆ. ಜ್ಯೋತಿ, ನೀತಿ ಪ್ರೀತಿಯ ಪಾಠ ಹೇಳುವ ಸಮಯವಲ್ಲ. ಬೇಗ ಬಂದು ನಿನ್ನ ಸೌಂದರ್ಯ ಸುದೆಯಿಂದ ತಣ್ಣಗೊಳಿಸು ನನ್ನ ದಾಹವನ್ನು. ಬೇಡ ಶಂಕರ್, ಯಾಕಿವತ್ತು ನೀವು ನನ್ನನ್ನು ಇಷ್ಟೊಂದು ಬಲವಂತವಾಗಿ ಮಾಡ್ತಾ ಇದ್ದೀರಾ? ನೋಡಿ, ದಾರಿ ತಪ್ಪಿ ನಡೆಯುವ ಹೆಣ್ಣು ನಾನಲ್ಲ. ದಯವಿಟ್ಟು ನನ್ನನ್ನು ದಾರಿ ತಪ್ಪು ಹಾಗೆ ಮಾಡಬೇಡಿ. ದಾರಿ ತಪ್ಪಿ ನೀ ಬರದಿದ್ದರೆ ಬೇಡ ಜ್ಯೋತಿ, ನನ್ನನ್ನು ಬಲಾತ್ಕಾರ ಮಾಡುವ ಮಟ್ಟಿಗೆ ಕಿಚ್ಚಪ್ಪಿಸಬೇಡ. ಮನದಿಚ್ಛೆಯಿಂದ ಸುಖ ನೀಡುವ ಈ ನಿನ್ನ ಸಾಹುಕಾರರಿಗೆ. ನರ ಪಶುವೆ, ನರಗೆಟ್ಟ ನಾಯಿ ನೀನು. ಮಂಗನಿಗೆ ಬುದ್ಧಿ ಇಲ್ಲ ಅಂತೆ, ನಿನಗೂ ಬುದ್ಧಿ ಇಲ್ಲ ಅಂತ ತೋರಿಸ್ಬಿಟ್ಟೆ ಅಲ್ಲ. ನೋಡು, ನೀನೇನಾದ್ರೂ ಒಂಟಿ ಹೆಣ್ಣು ಸಿಕ್ಕಿದ್ದಳಂತ ನನ್ನನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿದ್ದೆ ಆದ್ರೆ ಈ ನಿನ್ನ ಪ್ರೀತಿ, ನಿನ್ನ ಶ್ರೀಮಂತಿಕೆ ನನ್ನ ಹರಕು ಚಪ್ಪಲೆ
ಹೆಣ್ಣೆ, ಈ ನನ್ನ ಶ್ರೀಮಂತಿಕೆ ನಿನ್ನ ಹೊರಕು ಚಪ್ಪಲಿಯ ಸಮಾನ. ಲೇ ಆಧಾರದ ಎಣ್ಣೆ, ಹೆಚ್ಚಿಗೆ ಇನ್ನೊಂದು ಮಾತು ಆಡಿದರೂ ನಿನ್ನ ಸೀರೆ ಬಿಚ್ಚಿ ಬೆತ್ತಲೆ ಮಾಡಿ ಕಾಮ ಸುಖದ ಗದ್ದಿಗೆಯನ್ನೇರಿ ಏರಿ ಕುದಿಯುತ್ತಿರುವ ನನ್ನ ದಾಹವನ್ನು ಹಿಂಗಿಸಿಕೊಳ್ಳಬಲ್ಲ ಈ ನಿನ್ನ ಬಹದ್ದೂರ್. ನಾಚಿಗೆಟ್ಟ ನಾಯಿ, ನಾನೇ ಬಹುದೂರ್ ಗಂಡ, ನಾನೇ ದೊಡ್ಡ ಶೂರ ಅಂತ ಹೇಳಲು ಬಂದಿದ್ದಾದ್ರೆ, ಈ ಹೆಣ್ಣನ್ನ ಬಲಾತ್ಕಾರ ಮಾಡಲು ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದಾದ್ರೆ, ನಿಮ್ಮಂತವರ ಕೊಂದು ಹಾಕುವುದಕ್ಕೆ ಗಂಡು ಗಚ್ಚಿ ಹಾಕಿ ರಕ್ತದ ಓಕುಳಿಯನ್ನು ಆಡಿಬಿಡುವೆ ಈ ನಿನ್ನ ಕೆಟ್ಟ ಶರೀರವನ್ನ. ಲೇ ಗಂಡು ಗಚ್ಚಿ ಹಾಕುವ ರಂಡೆ, ಮುಚ್ಚು ಬಾಯಿ. ಮನುಷ್ಯತ್ವವನ್ನು ತೊರೆದು ನಿಂತಿರುವ ಈ ಧೀರನಿಗೆ ರಣಚಂಡಿ ನೀನಾದರೆ, ಮಾಗಿದ ಮಾವಿನ ಹಣ್ಣಿನಂತೆ ರಸ ತುಂಬಿ ನಿಂತಿರುವ ನಿನ್ನ ಪ್ರಾಯದ ದಿಂಡಿಗೆ ತುಂಬಿಯಾಗಿ ಚೆಂದಿ ಓಡಾಯಿಸಬಲ್ಲ ಬಾರಲೇ ಬಾಜಾರಿ. ಸರಿಯೋ ಚಕ್ಕಿರಾತಕ, ಇದು ನಿನಗೆ ಇವತ್ತು ಶಾಂಪಲ್ ಕೊಟ್ಟಿದ್ದೇನೆ. ಇನ್ನು ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಕಾಲಲ್ಲಿರುವ ಚಪ್ಪಲಿಯಿಂದ ಕೊಡ್ತೀನಿ, ಎಚ್ಚರವಾಗಿರು. ಲೇ ಎತ್ತರ ಹೇಳುವ ಕೆಟ್ಟ ಸೂಳೆ, ರೊಚ್ಚಿಗೆದ್ದ ಸರ್ಪದ ಕೆನ್ನೆಗೆ ಬಾರಿಸಿ ಎಂದಾಗ ಗೊತ್ತು ಗುರಿ ಇಲ್ಲದ ಸೊಟ್ಟುವಾಯಿತು ನಿನ್ನ ಶೀಲದ ಸೊಗಸು. ಬಾರಲೇ ಸಾತ್ವಿ ಶಿರೋಮಣಿ, ಮುಗಿಯಿತು ನಿನ್ನ ಶೀಲದ ಸಂಪತ್ತು. ತೀರಿತು ನನ್ನ ಛಲ. ಆಸೆಯೇ ಬೇರೆ ಬದುಕಲ್ಲಿ ನಡೆವುದೇ ಬೇರೆ, ಕವಿತೆ ಬೇರೆ ಆ ಕವಿತೆ ಬೇರೆ, ವಿಧಿ ಬರೆದ ಕವಿತೆ ಬೇರೆ ಆ ಕವಿತೆ ಬೇರೆ. ಮನದಲ್ಲಿ ಆಸೆಯೇ ಬೇರೆ ಬದುಕಲ್ಲಿ ನಡೆವುದೇ ಬೇರೆ. ಅಯ್ಯೋ ಪಾಪಿ, ಕೊನೆಗೂ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಲ್ಲೋ ನೀಚ.
ನಿನಗೇನ್ ಲಾಭ ಸಿಕ್ತೋ ಪಿಸಾಚಿ? ಈ ಸಮಾಜದಲ್ಲಿ ನಾನೊಬ್ಳು ಶೀಲ ಕಳೆದುಕೊಂಡಾಗ ಸೆಕೆಂಡಾಗ್ಬಿಟ್ಟೆ. ನಾನು ಬದುಕಬಾರ್ದು, ನಾನು ಈ ಭೂಮಿ ಮೇಲೆ ಬದುಕಬಾರ್ದು. ಮಾನವಂತರ ಮಣತನ ತುಂಬಿಕೊಂಡಿರುವ ನನ್ನಂದರ ಮಾನನ ನಾನು ಯಾವತ್ತೂ ಕಳಿಬಾರ್ದು ದೇವರೇ. ನನ್ನಂದರ ಮರ್ಯಾದೆಯನ್ನ ನಾನು ಕಳಿಬಾರ್ದು. ಈ ದುರ್ದೈವವೇ, ನಾನು ಯಾವ ತಪ್ಪು ಮಾಡಿದೆ ಅಂತ ನನಗಿಂತ ದುರ್ಘಟನೆಗೆ ಬಲಿಯಾಗಿ ಮಾಡಿದೆ. ಹಿಂಗಿಲ್ಲ, ನಾನು ಈ ಭೂಮಿ ಮೇಲೆ ಬದುಕಬಾರ್ದು. ಶೀಲೆ ಕಳೆದುಕೊಂಡೆ ನಾನು ಈ ಸಮಾಜದಲ್ಲಿ ಬದುಕಬಾರ್ದು. ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಯಾರು? ನನ್ನ ಪ್ರೀತಿಯ ಪ್ರಿಯತಮೆ ಪ್ರೀತಿ ತಾನೆ? ಅಬ್ಬಬ್ಬಾ, ನೀವು ಹೇಗೆ ಕಂಡಿಡಿದ್ರಿ? ನಿನ್ನ ಹೃದಯ ಬಡಿತ ಬಂದು ಮೈ ತಾಕಿದರೆ ಗೊತ್ತಾಗೋದಿಲ್ಲವೇ? ಓಹೋ, ನನ್ನ ಒಳ್ಳೆಯವ ಅಜಯ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಚಿನ್ನ. ಚೆನ್ನಾಗಿರ್ತೀರ ಬಿಡಿ, ನಮ್ನೆಲ್ಲ ಮರೆತು. ಹೌದು, ನಾನೇನು ತಪ್ಪು ಮಾಡಿದ್ದೀನಿ ಪ್ರೀತಿ? ಅಲ್ಲ, ಮಣ್ಣಿಗೆ ಊರೇ ಬಂದಿದ್ದೀರಾ, ನನ್ ಮಾತಾಡ್ಸಕ್ ಬರ್ಲಿಲ್ವಲ್ಲ, ಯಾಕೆ? ಅದಾ ವಿಷಯ. ನಾನೇನು ಬೇರೆ ಹುಡುಗಿ ಜೊತೆ ಓಡಿ ಹೋಗಿದ್ದೇನೆ ಎಂದು ಎಂದುಕೊಂಡಿದ್ದೆ. ತಮಾಷೆ ಮಾಡೋದು ಬೇಕಾಗಿಲ್ಲ, ಯಾಕೆ ಬರ್ಲಿಲ್ಲ ಅಷ್ಟೇ ಹೇಳಿ. ಪೊಲೀಸ್ ಡ್ಯೂಟಿಗೆ ಸೇರಿದ ಮೇಲೆ ಬಿಡುವೆ ಇರುವುದಿಲ್ಲ ಪ್ರೀತಿ. ಸರಿ ಹೋಯ್ತು ಬಿಡಿ ನನ್ನ ಜೀವನ. ಅಲ್ಲ, ನೌಕರಿ ಸಿಗೋಕ್ಕಿಂತ ಮುಂಚೆ ಕೆಲ್ಸ 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 ಅಂತ ಓಡಾಡ್ತಿದ್ರಿ, ಈಗ ಡ್ಯೂಟಿ ಅಂತ ಓಡಾಡ್ತಾ ಇದ್ದೀರಾ. ಹೀಗಾದ್ರೆ ನನ್ನ ಜೀವನದ ಗತಿ ಏನರಿ? ನಿಮ್ಗೋಸ್ಕರ ನನ್ನ ಪ್ರಾಣವನ್ನು ಒತ್ತಿಟ್ಟು ಕಾಯ್ತಾ ಇರ್ತೀನಿ ನಾನು ನಿನ್ನ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದೀನಿ ಚಿನ್ನ. ಹಲೋ ಮಿಸ್ಟರ್, ನೀವು ಪ್ರಾಣ ಇಟ್ಕೊಂಡಿದ್ದು ನನ್ನ ಮೇಲೆ ಅಲ್ಲ, ನಿಮ್ಮ ಪೊಲೀಸ್ ಡ್ಯೂಟಿ ಮೇಲೆ. ನೋಡು ಪ್ರೀತಿ, ಮನೆಯಲ್ಲಿದ್ದಾಗ ಮಡದಿಯ ಕರ್ತವ್ಯ, ಡ್ಯೂಟಿಯಲ್ಲಿದ್ದಾಗ ಸರ್ಕಾರದ ಕರ್ತವ್ಯ ಇರಲೇಬೇಕಾಗುತ್ತದೆ. ಇಷ್ಟಕ್ಕೂ ನಾನು ಹೋರಾಡುತ್ತಿರುವುದು ಆ ನನ್ನ ತಂದೆಯ ಸಾವು ಆತ್ಮಹತ್ಯೆ ಎಂದು ತಿಳಿದಿದ್ದೆ. ಆದರೆ ನನ್ನ ತಂದೆಯನ ಮೋಸದಿಂದ ಕೊಲೆಗೈದ ದುಷ್ಟರಿಬ್ಬರ ಫೈಲ್ಗಳು ನನ್ನ ಕೈಗೆ ಸಿಕ್ಕಿವೆ. ಅಂದಾಗ ಅವರನ್ನು ಹಿಡಿದು ಶಿಕ್ಷೆ ಕೊಡಿಸಬೇಕೆಂಬುದೇ ನನ್ನ ಹೆಬ್ಬಯಕೆ. ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದ್ಮೇಲೆ ಆ ಕೊಲೆಪಾತಕರು ಯಾರು ಅಂತ ನಿಮಗೆ ಗೊತ್ತಾ? ಇದೇ ಊರಿನಲ್ಲಿ ಒಬ್ಬ ಬಂಧು ಸೇರಿದ್ದಾನೆ. ಅವನೇ ಆ ವಿಧಿ ಲೋಕದ ವಿಕ್ರಮ್. ಇನ್ನೊಬ್ಬ ಎಲ್ಲಿದ್ದಾನೆ ಎಂದು ಸರಿಯಾದ ರಿಪೋರ್ಟ್ ಸಿಗುತ್ತಿಲ್ಲ ಪ್ರೀತಿ. ವಿಕ್ರಮ್ ತಾನೆ? ಆ ನೀಚ ನಮ್ಮ ಮನೆಯಲ್ಲೇ ಇದ್ದಾನೆ. ಶಂಕರ್ ತನ್ನ ತಲೆ ಮೇಲಿರುವ ಕಿರೀಟವೆಂದು ಭಾವಿಸ್ಕೊಂಡು ಅವನನ್ನು ಮನೆಯಲ್ಲಿ ಇಟ್ಕೊಂಡು ರಾಜನ್ ತರ ಮೆರೆಸ್ತಾ ಇದ್ದಾನೆ. ಮೊದಲು ನನ್ನ ಮನೆಯವ್ರಿಗೆ ಬುದ್ಧಿ ಇಲ್ಲ, ಮುಟ್ಟಾಳ್ ನನ್ನ ಮಕ್ಕಳು, ಅವ್ರಿಗೆ ಒದ್ದು ಒಳ ಹಾಕಿಸ್ಬೇಕು. ಅದು ಅಷ್ಟು ಸುಲಭವಿಲ್ಲ ಪ್ರೀತಿ. ಆ ದುಷ್ಟರು ತುಂಬಾ ಬುದ್ಧಿವಂತರು. ಏಕೆಂದರೆ ನಮ್ಮ ಸರ್ಕಾರದ ಕೆಟ್ಟ ರಾಜಕಾರಣಿಗಳ ಸಪೋರ್ಟ್ ಬೇರೆ ಇಟ್ಟುಕೊಂಡಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣರಾದ ಅವರುಗಳ ಮೇಲಿರುವ ಬಾಸ್ನನ್ನು ಪತ್ತೆ ಹಚ್ಚಿ ನಂತರ ಅವರನ್ನು ಕಾನೂನಿಗೆ ಒಪ್ಪಿಸುತ್ತೇನೆ. ನೀವೇನು ಚಿಂತೆ ಮಾಡಬೇಡಿ. ಆ ಕೊಲೆಪಾತಕರು ಎಲ್ಲಿದ್ದಾರೆ, ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರಂತ ನಾನ್ ಪತ್ತೆ ಹಚ್ಚಿ ನಿಮಗೆ ಸಹಾಯ ಮಾಡ್ತೀನಿ. ಅವ್ರು ನಿಮ್ಗೆ ಸ್ವಲ್ಪ ಸುಲಭವೂ ಆಗ್ಬೋದು. ನಿನಗೇಕೆ ತೊಂದರೆ ಪ್ರೀತಿ? ನನ್ನ ಕೆಲಸ ನಾನು ಮಾಡೇ ಮಾಡುತ್ತೇನೆ. ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಇಂದಿಲ್ಲ ನಾಳೆ ನಾನು ನಿಮ್ಮ ಬಹಳ ಸಂಗಾತಿ ಆಗೋಳು. ನಿಮ್ಮ ಜವಾಬ್ದಾರಿ ಹೊತ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಸರಿ, ನಿನ್ನಿಷ್ಟ. ಆದರೂ ತುಂಬಾ ಜಾಗ್ರತೆ ಇರ್ಲಿ ಬಿಡಿ. ಅಂದ ಹಾಗೆ ನಮ್ಮಿಬ್ಬರ ಮದ್ವೆ ಯಾವಾಗ? ಆ ನನ್ನ ತಂದೆಯನ್ನು ಕೊಂದ ಆ ಪಾಪಿಗಳನ್ನು ಹಿಡಿದು ಸೆರೆಮನೆಗೆ ಹಾಕಿದ ನಂತರವೇ ನಿನ್ನ ಮದುವೆ. ಓಕೆನಾ? ಓಕೆ ಡಾರ್ಲಿಂಗ್, ನೀವು ಹೇಳಿದ ಹಾಗೆ ಆಗ್ಲಿ. ಹೌದು, ನಾನಿನ್ನು ಬರ್ಲಾ? ಬಂದು ಹಾಗೆ ಹೋಗುವುದೇ ಚಿನ್ನ. ಈ ನಿನ್ನ ಪೊಲೀಸ್ ರಾಜನಿಗೆ ಪ್ರೇಮಗಾನ ಆಡಿ ತಣಿಸಬಾರದೆ? ಅದೊಂದೈತೇನ್ರಿ ಈಗಿಲ್ಲೇ?
ತಿರ್ಲಿಕ್ಕೆ ಹಂಗ ಸಂಗಾತಿಯೇ 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 ಬನ್ನಿ ಹೋಗೋಣ.
ಕರಾಳ ಪ್ರದೇಶದ ಈ ಕಾಳಿಂಗವರ್ಮ ನನ್ನ ಮಂತ್ರ ತಂತ್ರದಿಂದ ಮಾಯಾಜಾಲ ಹುಡಿ ಕುತಂತ್ರದಿಂದ ಮೆಟ್ಟಿ ನಿಂತು ಈ ರೌಡಿ ಸಾಮ್ರಾಜ್ಯದಲ್ಲಿ ದರ್ಪದಿಂದ ದರ್ಪರ ಮಾಡಲೇಬೇಕು. ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ. ಹಲೋ, ಶಂಕರ್ ಪಟೇಲ್ ತಾನೇ? ಹೌದು, ತಾವು ಯಾರು? ನಾನೇ, ದಿಲ್ಲಿ ಕೋಟೆಯ ಹುಲಿ ಅಂಡರ್ ವರ್ಲ್ಡ್ ಕಾಳಿಂಗವರ್ಮ. ಹೇಳಿ ಬಾಸ್, ಏನಾಗಬೇಕಾಗಿತ್ತು? ಖೋಟಾ ನೋಟಿನ ಬೀಪ್ ಕೇಸ್ ಕಳಿಸಿದ್ದೇನೆ. ಬೇಗ ವಿಕ್ರಮ್ನನ್ನು ಶ್ರೀ ಹರ್ಷ ಹೋಟೆಲ್ಗೆ ಕಳಿಸು. ಓಕೆ ಬಾಯ್. ಬಾಯ್. ಈ 10-15 ವರ್ಷಗಳಿಂದ ದಿಲ್ಲಿಯಿಂದ ಗುಂಡಾಗಿರಿ ದೊರೋಣೆ ಖೋಟಾ ನೋಟು ಸಪ್ಲೈ ಮಾಡ್ತಿದ್ದ ಈ ಕಾಳಿಂಗ ಸರ್ಪ ಇಂದು ಈ ಊರಿನ ಕೋಟೆಯ ಬಾಗಿಲನ್ನು ಪ್ರವೇಶಿಸಿದ. ಇಲ್ಲಿದ್ದ ಶಂಕರ್ ವಿಕ್ರಮನನ್ನು ಅಡಿ ಆಳಾಗಿಟ್ಟುಕೊಂಡು ನನ್ನ ಪೂರ್ಣ ಕೆಲಸವನ್ನು ಕೈಗೂಡಿಸಿಕೊಂಡು ನಂತರ ಶಂಕರ್ ವಿಕ್ರಮನನ್ನು ಕೊಲೆಗೈದು ಮುಂಬರುವ ಚುನಾವಣೆಯಲ್ಲಿ ನಿಂತು ಹಾರಿಸಿ ಬಂದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೆರೆಯಲೇಬೇಕು. ವಿಜಯ್ ಎಲ್ಲಿಗೆ ಹೋಗಿರುವಳು? ಎಷ್ಟು ಹುಡುಕಿದರೂ ಎಲ್ಲೂ ಕಾಣಿಸುತ್ತಿಲ್ಲ ನಮ್ಮ ತಂಗಿ ಜ್ಯೋತಿ. ಧರ್ಮಣ್ಣ ಹೇಳಿದಾಗೆ ಯಾರಾದರೂ ಕೊಲೆಗೈದರೋ ಏನು? ರವಿ, ಆಗೇನಾದರೂ ಆಗಿದ್ದೆ ನಿಜವಾದರೆ ನನ್ನ ತಂಗಿಯ ಕೊಲೆಗೆ ಕಾರಣರಾದ ಆ ಲೋಪರನ ಮಕ್ಕಳನ್ನು ಹರಿದು ತಿಂದು ರಕ್ತ ಕುಡಿಯುವ ಕೆಟ್ಟ ಪೊಲೀಸ್ ನಾನಾಗುತ್ತೇನೆ. ಇಲ್ಲ, ಈ ಪೊಲೀಸ್ ಎಂಬ ಕಾಗಿಯನ್ನು ಕಿತ್ತು ಬಿಸಾಕಿ ಪೋಲಿ ಪೋಖರಿಯಾಗಿ ಕಾಡು ಸೇರಿ ಕಂಡ ಕಂದ್ರಿ ರೌಡಿಗಳನ್ನು ಕೊಂದು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವ ಹೊಸದ ಹೆಪ್ಪುಲಿ ನಾನಾಗುತ್ತೇನೆ. ವಿಜಯ್, ನನಗೂ ತಂಗಿ ಅಲ್ಲವೇನು? ನಾನು ಸುಮ್ಮನೆ ಇರುತ್ತೇನೆಂದು ತಿಳಿದುಕೊಂಡಿರುವೆಯಾ? ಸ್ವಲ್ಪ ಅನುಮಾನ ಬಂದರೂ ಕೂಡ ಅವರನ್ನು ಕಂಡೆಲ್ಲ ಎನ್ಕೌಂಟರ್ ಮಾಡಿ ಬಿಸಾಕಿ ತಂಗಿಯ ಆತ್ಮಕ್ಕೆ ಶಾಂತಿ ಮಾಡುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಯಾವ ಜನ್ಮದ ಅನುಬಂಧವೋ ಏನು, ನೀನು ನನ್ನ ಪ್ರಾಣ ಸ್ನೇಹಿತನಾಗಿ ಸಿಕ್ಕೆ. ಇಂದಿನಿಂದಲೇ ಪ್ರಳಯ ಮಾಡಬೇಕು ಈ ಪುಣ್ಯ ಭೂಮಿಯಲ್ಲಿನ ವಿಷ ಜಂತುಗಳನ್ನ. ನಡೆ ಹೋಗೋಣ. ಸ್ವಲ್ಪ ನಿಲ್ಲು ವಿಜಯ್, ಅಲ್ಲಿ ನೋಡು, ಯಾವನೋ ಒಬ್ಬ ಕಳ್ಳ ಬ್ರೇಕ್ ಪ್ರೆಸ್ ಹೊತ್ತುಕೊಂಡು ಹೋಗುತ್ತಿರೋನು. ಹಿಡಿಯೋಣ, ನಡಿ ಮೊದಲು. ಹೌದಲ್ಲೋ ರವಿ, ನಡೆ ಅವನನ್ನ ಹಿಡಿಯೋಣ. ಕಳ್ಳ ಬಂದಿದೆ ನನ್ನ ಮಗನೇ, ಇಲ್ಲಂದ್ರೆ ಎನ್ಕೌಂಟರ್ ಮಾಡ್ತೇನೆ. ಯಾರು ನೀನು? ನಾನು ಯಾರು? ಗಂಡೆದೆಯ ಶೂರರ ಗಂಡ, ನಿಮ್ಮಂತ ಪೊಲೀಸರ ಪ್ರಾಣ ತೆಗೆಯುವ ಮಿಂಡ, ಈ ವಿಧಿ ಲೋಕದ ವಿಕ್ರಮ್. ಲೇ ವಿಧಿ ಲೋಕದ ವಿಕ್ರಮ್, ಮಾತಿಗೊಮ್ಮೆ ವಿಧಿ ಲೋಕದ ವಿಕ್ರಮ್ ಎಂದು ಬೊಗಳುವ ಬೀದಿ ನಾಯಿ ನನ್ನ ಮಗನೇ. ತುಂಬಿ ಬಂದಲೇ ನಿನ್ನ ಪಾಪದ ಕೊಡ. ಇಂದು ನೀನು ಅನುಭವಿಸಲೇಬೇಕು ಈ ಜೋಡಿ ಸಿಂಹಗಳ ಒಂದೊಂದು ಗುಂಡಿನ ಏಟನ್ನ. ಹಿಂದೆ ನನ್ನ ತಂದೆಯನ್ನು ಕೊಲೆ ಮಾಡಿದ್ದಲ್ಲದೆ ಇಂದು ಕಳ್ಳ ವೇಷದಿಂದ ತಲೆ ಎತ್ತಿಕೊಂಡು ತಿರುಗುತ್ತಿರುವೆಯ ಬೋಳಿ ಮಗನೇ. ರವಿ, ಈ ಮಗನಿಗೆ ಬೂಟಿನಿಂದ ಹೊತ್ತು ಪೊಲೀಸ್ ಬೆಲ್ಟಿನಿಂದ ಮಾತನಾಡಿಸಿ ಎಲ್ಲ ಕಕ್ಕಿಸಬೇಕು. ಇವರು ಮಾಡಿದ ಹಲಾಲು ಕೂರ ಕಾರ್ಯವನ್ನೆಲ್ಲ. ಲೇ ಪೊಲೀಸ್ ಕುನ್ನಿಗಳೇ, ಅದು ಎಂದಿಗೂ ಸಾಧ್ಯವಿಲ್ಲವೆಂದು ನಿಮ್ಮ ಪೊಲೀಸ್ ರಿಜಿಸ್ಟರ್ ಅಲ್ಲಿ ಬರೆದಿಟ್ಟುಕೊಳ್ಳಿ. ಈ ವಿಕ್ರಮನ ಹೆಸರು ಕೇಳಿದರೆ ಇಲ್ಲಿ ಅಂಡರ್ವರ್ಲ್ಡ್ ಗಡಗಡನೆ ನಡುಗಿ. ನೀರು ಕುಡಿಯಬೇಕಾದರೆ ನೀವ್ಯಾವ ಪುಂಡರು ನನ್ನನ್ನು ಸ್ಟೇಷನ್ನಿಗೆ ಒಯ್ಯಲು. ಪುಂಡರಲ್ಲಲೇ,
ನಿನ್ನಂತ ಬಂಡ ಶಂಡರ ಸೊಕ್ಕ ನಡಗಿಸುವ ನಿನ್ನ ಪಾಲಿನ ಗಂಡುಗಲಿಯ ಗಂಡಂದಿರು ಎಗರಾಡಿ ನನ್ನ ಎನ್ಕೌಂಟರ್ ಇಂದ ಜೀವ ಕಳೆದುಕೊಳ್ಳಬೇಡ. ಸುಮ್ಮನೆ ಸರೆಂಡರ್ ಆಗಲೇ. ಸರೆಂಡರ್ ಸುಮ್ಮನೆ ಶರಂಡರ್ ಆಗಲು ನಾನೇನು ಕೈಲಾಗದ ಷಂಡನಲ್ಲೇ. ನಿಮ್ಮಂತ ಗಂಡುಗಲಿಗಳ ರುಂಡ ತೆಗೆದು ಚಂಡಾಡುವ ಗಂಡು ಗರುಡ ನಾನು. ಗಂಡು ಗರುಡು, ನಿನ್ನೊಂದ 1000 ಜನ ಪುಂಡ ಪೋಕರಿ ಗಂಡುಗಳು ಎದುರಿಗೆ ಎದುರು ಗುಂಡು ಇಟ್ಟು ಒಡೆದರು. ಪಕ್ಕದ ಈ ಜೋಡು ಗುಂಡಿಗೆ ಶೂರ ರವಿ ವಿಜಯರ ಗುಂಡಿಗೆ ಎಂತಹ ಗಂಡಾಂತರ ಬಂದರು. ಗಟ್ಟಿ ಮುರಿದು ಗಂಡಾಂತರದ ಗಂಡಂದಿರಾಗಿ ನಿಲ್ಲಬಲ್ಲರು ಈ ನಿನ್ನ ಪಾಲಿನ ಯಮ ಧರ್ಮರು. ನೀನ್ಯಾವ ಶೂರ ವಿಜಯ್? ಅವನಿಗೆಲ್ಲಿದೆ ಆ ಶೂರ ಗುಂಡಿಗೆ? ಸಕ್ಕಿನಿಂದ ಮಾತನಾಡುವ ಜಾರಣಿಯ ಮಗನೇ, ನಿನ್ನಂತ ಸೊಕ್ಕಿನ ಕೋಣದ ತಲೆ ಕಡಿದು ಮಾರಿ ಹಬ್ಬವನ್ನು ಮಾಡಿ ನಿನ್ನಂತ ಸೊಕ್ಕಿನಿಂದ ಬಂದ ಕುನ್ನಿಗಳಿಗೆ ಊಟಿನಿಂದ ಪ್ರಸಾದ ಕೊಟ್ಟು ಸಾವಿನ ಕತೆ ಬರೆದು ಪ್ರಾಣ ಭಯ ಹಾಕುವ ಸಮಯ ಈ ನಿಮ್ಮ ಪ್ರಚಂಡ ರೌಡಿ ಸಾಮ್ರಾಜ್ಯ. ಈ ರವಿ ವಿಜಯ ರೊಚ್ಚಿಗೆದ್ದ ವೀರರಾಗಿ ಬಂದಾಯ್ತು ಮಗನೇ, ಎಗರಾಡು. ಲೇ ಬಡಾಯಿ ಕೊಚ್ಚಿ ಬಂಡಾಯ ಹೂಡುವ ಬಂಡ ಗಂಡುಗಳೇ, ನಿಮಗೇನು ಗೊತ್ತು? ಈ ವಿಕ್ರಮಿಂಡು ಹುಲಿಗಳಲ್ಲೊಂದು ಗಂಡು ಹುಲಿ ಮರಿಯ ಹಿಂದೆ ಸಾವಿರಾರು ಪೊಲೀಸರಿಂದ ಬಿರುದು ಪಡೆದು ಇಡೀ ಪೊಲೀಸ್ ಸಾಮ್ರಾಜ್ಯವನ್ನೇ ಹಲ್ಲೋಲ ಕಲ್ಲೋಲ ಮಾಡಿದ ಈ ಬಹದ್ದೂರನಿಗೆ ಇದೇನು ಹೊಸದಲ್ಲ. ಲೇ ದೊಡ್ಡ ಹರಾಮ್ಕೋರ, ನಿನ್ನಂತ ಹಿಂಡು ಹುಲಿಗಳನ್ನ ಬೋನಿನಲ್ಲಿ ಹಿಟ್ಟು ಕಾಸಿದ ಕಬ್ಬಿಣದ ರೋಡಿನಿಂದ ಬರೆ ಹಾಕುವ ಶಕ್ತಿ ಇರುವ ಈ ವಿಜಯನಿಗೇನು ಹೊಸದಲ್ಲ. ಲೇ ಮಗನೇ, ಇಲ್ಲಿ ಸರಿಯಾಗಿ ಕಣ್ಣು ಬಿಟ್ಟುಕೊಂಡು ನೋಡು. ಇಲ್ಲಿ ಕಾಣುತ್ತಾ ಇರೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕಾದರೆ ಕಾಣದೆ ಇರುವ 4ನೇ ಸಿಂಹನೇ ಈ ಪೊಲೀಸ್. ಹುಲಿ ನಾನೆಂದು ಎದೆ ತಟ್ಟಿ ಮುಂದೆ ಬಂದರೆ ನಿನ್ನ ಎದೆಗೆ ಗುದ್ದಿ ರಕ್ತ ಕಕ್ಕಿಸುವ ಪವರ್ ಇದೆ ಈ ಪೊಲೀಸ್ ಬೆಲ್ಟಿಗೆ. ಪವರ್? ನಿನ್ನ ಪೊಲೀಸ್ ಪವರ್ ಇರುವುದು ಬರೇ 3 ಕಾಸಿನ ಸೂಳೆಯರಿಗೆ ನೀಡು, ಸರಿ ಇರುತ್ತದೆ. ನನ್ನಂತ ಭೂಗತ ಲೋಕದ ದೊರೆಯ ಮುಂದೆ ನಡೆಯುವ